ಕೊನೆಯ ಬಾರಿ ದೇವದೂತರ ಶಾಸ್ತ್ರವನ್ನ ಕೊನೆಯ ಬಾರಿ ಅಲ್ಲ, ಕಳೆದ ಬಾರಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ದೇವದೂತರಿಗೂ ದೆವ್ವಗಳಿಗೂ ಇರುವ ವ್ಯತ್ಯಾಸವನ್ನ ನಾನು ತಿಳಿಸ್ತಾ ಇದ್ದೆ. ಅದನ್ನ ನಿಮ್ಗೆ ಸ್ವಲ್ಪ ಜ್ಞಾಪಕ ಮಾಡ್ತೇನೆ. ಮರ್ತೋಗಿದ್ರೆ ನಿಮ್ಗೆ ಅದು ಪುನಃ ಸ್ವಲ್ಪ ರಿಫ್ರೆಶ್ ಆಗ್ಬಹುದು. ಪರಿಶುದ್ಧ ದೇವದೂತರಿಗೂ ಮತ್ತು ದುಬ್ಬಲ್ಪುಟ್ಟ ದೇವದೂತರುಗಳು ಅಂದ್ರೆ ಅವರೇ ದೆವ್ವಗಳು. ಮನುಷ್ಯರು ಯಾರು ಸತ್ತವರು ದೆವ್ವ ಆಗುವುದಿಲ್ಲ ಎಂಬುದನ್ನ ನಾನು ನಿಮ್ಗೆ ಅನೇಕ ವಾಕ್ಯಗಳ ಮೂಲಕ ನಿಮಗೆ ಅದನ್ನ ನಿಮಗೆ ದೃಢಪಡಿಸಿದ್ದೇನೆ. ಈ ಎರಡು ಕಡೆ ಇರತಕ್ಕ ದೇವದೂತರಿಗೂ ದೆವ್ವಗಳಿಗೂ ಇರತಕ್ಕಂತ ವ್ಯತ್ಯಾಸದಲ್ಲಿ ಮೊದಲನೇ ವ್ಯತ್ಯಾಸ, ದೇವರಿಂದ ಪರಿಶುದ್ಧ ದೂತರಾಗಿ ಅವರು ಸೃಷ್ಟಿಸಲ್ಪಟ್ಟವರು ದೇವದೂತರು. ಇವರು ಕೂಡ ದೊಬ್ಬಲ್ಪುಟ್ಟ ದೇವದೂತರು ಕೂಡ ಅದೇ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟವರೇ. ಆದರೆ ಅವರು ಸೈತಾನ್ನೊಂದಿಗೆ ಸೇರಿ ಪಾಪ ಮಾಡಿದ್ರಿಂದ ಅವರು ಈ ಲೋಕಕ್ಕೆ ದೊಬ್ಬಲ್ಪಟ್ಟರು. ಹಂಗಾಗಿ ಅವರು ದೊಬ್ಬಲ್ಪಟ್ಟ ದೇವದೂತರು ಅನ್ಸ್ಕೊಂಡ್ರು ಮತ್ತು ಪರಿಶುದ್ಧ ದೆವ್ವಗಳು ಎಂಬುದಾಗಿ ಅವ್ರನ್ನ ಕರೆಯಲ್ಪಡ್ತು ಸತ್ಯವೇದದಲ್ಲಿ. ಯಾಕಂತ ಹೇಳಿದ್ರೆ ಅವರು ಸೈತಾನನ ಆದೇಶಗಳನ್ನೇ ಪಾಲನೆ ಮಾಡುವಂತವರಾಗಿ ಅವರು ಈಗಲೂ ಕೂಡ ಇದ್ದಾರೆ, ಹಿಂದೆಯೂ ಇದ್ದರು, ಮುಂದೆಯೂ ಕೂಡ ಇರ್ತಾರೆ. ಇದು ಮೊದಲನೇ ವಿಷಯ. ಎಂದ್ರೆ ದೇವದೂತರು, ಈ ದೆವ್ವಗಳು ಬೇರೆ ಯಾರಿಲ್ಲ, ಅವರು ದೇವದೂತರೇ, ದೊಬ್ಬಲ್ಪಟ್ಟಂತ ದೇವದೂತರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸಿದೆ. ಸೈತಾನನು ಅಂತ ಹೇಳುವಾಗ ಅವನು ನೆರಳು ಕೂರುವ ಕೆರೂಬಿಯಾಗಿ ಪರಾತ್ಪರನಾದ ದೇವರು, ಸರ್ವಶಕ್ತನಾದ ದೇವರು, ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತ ಪರಲೋಕದಲ್ಲಿರುವ ತಂದೆಯಾದ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಿರ್ತಕ್ಕಂಥ ದೇವರು, ಮನುಷ್ಯರು ಯಾರು ಇದುವರೆಗೂ ನೋಡದೇ ಇರತಕ್ಕಂಥ ದೇವರ ಬಳಿಯಲ್ಲಿ ಅವನು ಕೆರೂಬಿಯಾಗಿ, ನೆರಳು ಕೂರುವ ಕೆರೂಬಿಯಾಗಿ ಅವನು ಅಲ್ಲಿ ಇದ್ದವನು. ಅವನು ಕೂಡ ದೇವರಿಗಿಂತಲೂ ತನ್ನನ್ನು ಹೆಚ್ಚಿಸಿಕೊಂಡದ್ದಷ್ಟೇ ಅವನಿಗೆ ಪಾಪವಾಗಿ ಪರಿಣಮಿಸಿತು. ದೇವರು ಅವನನ್ನ ಪರಲೋಕ ಸಂಸ್ಥಾನದಿಂದ ದುಬ್ಬಬೇಕಾದಂತ ಪರಿಸ್ಥಿತಿ ಬಂತು. ಹಾಗಾಗಿ ಸೈತಾನನು ದೊಬ್ಬಲ್ಪಟ್ಟಿದ್ದರೂ ಕೂಡ ಅವನಿಗಿರ್ತಕ್ಕಂಥ ಸಾಮಾನ್ಯವಾದ ಶಕ್ತಿ ಅವನಿಂದ ತೆಗೆಯಲ್ಪಟ್ಟಿಲ್ಲ. ಇದು ಮೊದಲನೇದಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾರು ಹೇಳಿದ್ರೆ ಬೇರೆ ಕೆಲವರು ಹೇಳ್ತಾರೆ ತಲೆ ಜಜ್ಜಾಗಿದೆ, ಬರ ಬಾಲದಲ್ಲಿ ಒಂದು ಜೀವ ಇದೆ ಅಂತ ಎಂಬುದಾಗಿ ನಮಗೂ ಕೂಡ ಸಂಡೇ ಸ್ಕೂಲಲ್ಲಿ ಅಲ್ಲೆಲ್ಲ ಬೋಧಿಸ್ತಾ ಇದ್ರು. ಆನಂತರ ನಾವು ವಾಕ್ಯವನ್ನ ಕಲಿಯುವಂತ ಸಂದರ್ಭದಲ್ಲಿ ಭಕ್ತರುಗಳ ಮೂಲಕ ನಾವು ವಾಕ್ಯವನ್ನು ಸರಿ ಇಟ್ಟ ಸಂದರ್ಭದಲ್ಲಿ ಸತ್ಯ ಗೊತ್ತಾಯ್ತು. ಸೈತಾನನಿಗೆ ಸಾಮಾನ್ಯವಾದಂತ ಶಕ್ತಿ ಇದೆ, ದೇವದೂತರಿಗೂ ಕೂಡ ಅವರದೇ ಆದಂತ ಶಕ್ತಿ ಇದೆ. ಅವರಿಗೆ ಸೈತಾನನು ಶಕ್ತಿ ಕೊಡುವ ಮಟ್ಟದಲ್ಲಿ ಅವನಿದ್ದಾನೆ, ಆ ಒಂದು ಅಧಿಕಾರದಲ್ಲಿ ಅವನಿದ್ದಾನೆ. ಅವನಿಗೆ ಬೇಕೆಂದಾಗ ಪರಲೋಕ ಸಂಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ದೇವರ ಸಮಕ್ಷಮಕ್ಕೆ ಹೋಗಬಹುದು. ಅಂದ್ರೆ ಆತನ ಪ್ರಭಾವ ಇರ್ತಕ್ಕಂಥ ಸ್ಥಳದವರೆಗೆ ಸೈತಾನನು ಹೋಗಬಹುದು, ಮತ್ತೆ ಭೂಲೋಕಕ್ಕೂ ಬರಬಹುದು. ಹಲವಾರು ಅಧಿಕಾರಗಳು ಅವನಿಗಿದೆ. ಸೈತಾನನ ವಿಚಾರದಲ್ಲಿ ನಾವು ಇದಾಗಿ ಅದು ಕೇವಲವಾಗಿ ನಾವು ಮಾತಾಡ್ಲಿಕ್ಕಾಗ್ಲಿ, ಕೇವಲವಾಗಿ ತಿಳ್ಕೊಳ್ಳಲಿಕ್ಕಾಗ್ಲಿ ಸಾಧ್ಯವಾಗುವುದಿಲ್ಲ. ಆತನು ದೇವರ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ಯಾರನ್ನು ನುಂಗಲಿ ಎಂಬುದಾಗಿ ಹೊಂಚು ಹಾಕುತ್ತಿರುವಂತವನು ಸೈತಾನನು ಮತ್ತು ಅವನ ದೂತರು. ಅದರಿಂದ ಬಿಡಿಸುವಾತನು ನಮ್ಮ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇದನ್ನ ನೀವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ. ಅದರ ಪ್ರಕಾರ ಮೊದಲನೆಯ ಒಂದು ವ್ಯತ್ಯಾಸ, ದೇವರಿಂದ ಪರಿಶುದ್ಧ ದೂತರಾಗಿ ಸೃಷ್ಟಿಸಲ್ಪಟ್ಟರು. ಕೀರ್ತನೆ 148:2 ಮತ್ತು ಕೊಲೊಸ್ಸೆ 1:16 ನೀವು ಅದನ್ನ ಓದಬಹುದು. ವ್ಯತ್ಯಾಸ. ಇನ್ನೊಂದು, ದೊಬ್ಬಲ್ಪುಟ್ಟ ದೇವದೂತರಿಗಿರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇವರು ಕೂಡ ದೇವರಿಂದ ಪರಿಶುದ್ಧ ದೂತರಾಗಿ ಸೃಷ್ಟಿಸಲ್ಪಟ್ಟವರೇ ಎಂಬುದನ್ನ ಕೀರ್ತನೆ 148:2 ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಮತ್ತು ಎರಡನೆಯ ಗುಣ, ದೇವದೂತರು ಬಹು ಜ್ಞಾನಿಗಳು, ಜ್ಞಾನವಂತರು. 2 ಸಮುವೇಲ 14:20 ಮತ್ತು 2 ಸಮುವೇಲ 19:27 ವಚನ ನಾನೀಗ ತೆಗೆಸಿ ಓದುವುದಿಲ್ಲ, ಯಾಕಂದ್ರೆ ಅದನ್ನು ಮೊದಲೇ ಬಹಳ ವಿವರವಾಗಿ ಹೇಳುತ್ತಾ ಬಂದಿದ್ದೇನೆ. ದೆವ್ವಗಳಿಗೆ ಅಂದ್ರೆ ದೊಬ್ಬಲ್ಪಟ್ಟ ದೇವದೂತರು, ಇವರು ಕೂಡ ವಿಶೇಷ ಜ್ಞಾನ ಹೊಂದವರೇ. ಇದನ್ನ ಒಂದ್ ಕಡೆ ನೋಟ್ ಮಾಡಿ, ನೀವು ಅಲ್ಲಿ ಗೊತ್ತಾಗ್ತದೆ. ವಾಕ್ಯಗಳು ತೆಗೆದ್ರೆ ಅದ್ರಲ್ಲಿ ಇದೆ. ಮೊದಲನೇ ವಾಕ್ಯ 1 ತಿಮೋತಿ 4ನೇ ಅಧ್ಯಾಯ 1ನೇ ವಚನ. 1 ತಿಮೋತಿ 4:1 ಮತ್ತೆ 1 ಅರಸು 22ರಿಂದ 24. 1 ಅರಸು 22ನೇ ಅಧ್ಯಾಯ 22ರಿಂದ 24 ಮತ್ತೆ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 16ನೇ ವಚನ ನೋಟ್ ಮಾಡ್ಕೊಡಿ. ಅಂದ್ರೆ ಇವರು ದೇವದೂತರು, ದೆವ್ವಗಳು ಅಂತ ಎಣಿಸಲ್ಪಡ್ತಾ ಇದ್ದಾರಲ್ಲ, ಅಂದ್ರೆ ದೊಬ್ಬಲ್ಪಟ್ಟ ದೇವದೂತರು, ಅವರು ಕೂಡ ಜ್ಞಾನವಂತರೇ.
ಮೂರನೇ ವ್ಯತ್ಯಾಸ, ದೇವದೂತರು ಪರಾಕ್ರಮಶಾಲಿಗಳು. ದೇವದೂತರು ಪರಾಕ್ರಮಶಾಲಿಗಳು. ಕೀರ್ತನೆ 103:20, ಏಷಾಯ 37:36. ಬರ್ಕೊಳ್ಳಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀವಿ. ಕೀರ್ತನೆ 103:20ನೇ ವಚನ, ಏಷಾಯ 37:36, ಮತ್ತಾಯ 28:1-2. ದೆವ್ವಗಳು, ದೆವ್ವ ಅಂದ್ರೆ ಭೂತಗಳು ಇದಾರ. ಈ ದೆವ್ವಲ್ಪಟ್ಟ ದೇವದೂತರು ಅವರು ಕೂಡ ವಿಶೇಷ ಬಲವನ್ನು ಹೊಂದಿದವರೇ. ಅವರು ಕೂಡ ವಿಶೇಷ ಬಲವನ್ನು ಹೊಂದಿದವರೇ. ಮಾರ್ಕ 5:1-18 ನೀವು ಓದಿರಿ. ಅಲ್ಲಿ ಎಂತ ಒಂದು ಅವರ ತಂಡು, ಅವರ ಒಂದು ಶಕ್ತಿ ಏನಿದೆ, ಒಬ್ಬ ಮನುಷ್ಯನನ್ನ ಯಾವ ರೀತಿ ಅವರು ಬಳಸ್ತಾರೆ ಎಂಬುದನ್ನ ಅಲ್ಲಿ ನಾವು ನೋಡ್ಬಹುದು, ಅಲ್ಲಿ ಓದಬಹುದು. ಅನಂತರ 4ನೇದು, ದೇವದೂತರಿಗೆ ದೇಹವಿದೆ. ದೇವದೂತರಿಗೆ ಬಾಡಿ ಇದೆ, ದೇಹ ಇದೆ, ಅಂದ್ರೆ ಪರಲೋಕದ ದೇಹ. ಅದನ್ನ ನಾನು ಬಹಳ ವಿವರವಾಗಿ ನಿಮಗೆ ತಿಳಿಸಿದೆ. ಅವರಲ್ಲಿ ಪಾಪ ಬರುವುದಿಲ್ಲ, ಮದುವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ದೇವರಂತೆ ಕರ್ತನ ಬಳಿಯಲ್ಲಿ ಇರತಕ್ಕಂಥವರು ಮತ್ತು ಮಹಿಮಾ ಶರೀರ ಉಳ್ಳವರು. ಈ ಮಹಿಮಾ ಶರೀರ ಉಳ್ಳವರನ್ನು ಹೇಗಿದ್ದಾರೆ ಎಂಬುದನ್ನು ಕೂಡ ದೇವದೂತರ ಶಾಸ್ತ್ರದಲ್ಲಿ ನಾನು ತಿಳಿಸ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕರ್ತನ ಚಿತ್ತವಾದರೆ, ಅದನ್ನು ಬಲಪಡಿಸಿದರೆ, ಆತನ ಉಪಯೋಗಿಸುವುದಾದ್ರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸುವನಾಗಿದ್ದೇನೆ. ದೇವದೂತರಿಗೆ ದಾನಿಯೇಲ 10ನೇ ಅಧ್ಯಾಯದಲ್ಲಿ ದೇವದೂತನ ದರ್ಶನವನ್ನ ದಾನಿಯೇಲನು ಕಂಡಿದ್ದಾನೆ. ನ್ಯಾಯಸ್ಥಾಪಕರು 13:6 ಕೂಡ ದೇವದೂತರ ದರ್ಶನಗಳಿದೆ. ಇನ್ನು ಅನೇಕ ವಾಕ್ಯಗಳು ದೇವದೂತರ ದರ್ಶನಗಳಾಗಿರುವುದನ್ನ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಬಹುದು. ದೆವ್ವಗಳಿಗೆ ದೇಹವಿಲ್ಲ. ಈ ದೊಬ್ಬಲ್ಪಟ್ಟ ದೆವ್ವಗಳಿಗೆ ದೇಹ ಇಲ್ಲ, ಬಾಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ದೇವರ ವಾಕ್ಯದ ಪ್ರಕಾರ. ಪ್ರಕಟಣೆ 16:13 ಮತ್ತು ಅವರು ಮತ್ತು ಎಫೆಸ 6:12 ಮತ್ತು 1 ತಿಮೋಥಿ 4:1 ಹಾಗೆ ಇನ್ನು ಅನೇಕ ವಾಕ್ಯಗಳಲ್ಲಿ ದೇವಗಳಿಗೆ ಅಂದ್ರೆ ದೊಬ್ಬಲ್ಪಟ್ಟ ದೇವದೂತರಿಗೆ ದೇಹವಿಲ್ಲ. ಅವರು ಆತ್ಮ, ಅದು ಅವರು ಅಶುದ್ಧ ಆತ್ಮಗಳು, ಅದು ಸೈತಾನೆಲ್ಲ ಒಳಗಡೆ ಇರ್ತಾವೆ, ಅವರು ಬಾಯಿಂದ ಬರ್ತವೆ ಎಂಬುದನ್ನ ನಾವು ಪ್ರಕಟಣಾ ಪುಸ್ತಕದಲ್ಲಿ ಅದನ್ನ ಓದಿದ್ದೇವೆ. ಆಮೇಲೆ ಈಗ 5ನೇದನ್ನ ನಾನು ಹೇಳಿ ನಿಮಗೆ ನಿಲ್ಲಿಸಿದ್ದೆ, ಅನಂತರ ನಾನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ದೇವದೂತರು ಪರಿಶುದ್ಧರು, ಅವರಲ್ಲಿ ಪಾಪವಿಲ್ಲ ಎಂಬುದನ್ನ ನಾನು ಬಹಳ ಒಂದು 2-3 ಸಬ್ಜೆಕ್ಟ್ ದಿನ ಅದನ್ನ ತೆಗೆದುಕೊಂಡು ನಿಮಗೆ ತಿಳಿಸಿದೆ. ಅವರಲ್ಲಿ ಪಾಪವಿಲ್ಲ. ಅವರು ಮದುವೆ ಮಾಡಿಕೊಳ್ಳುವುದಾಗ್ಲಿ, ಸ್ತ್ರೀಯರ ಸಂಘ ಮಾಡುವುದಾಗ್ಲಿ, ಈ ಲೋಕದ ರೀತಿಯಲ್ಲಿ ಇರುವಂತದ್ದು ಅವರಲ್ಲ. ಅವರು ಪರಿಶುದ್ಧ ದೇಹದವರು ಮತ್ತು ಅವರು ಮಹಿಮಾ ಶರೀರ ಉಳ್ಳವರು ಮತ್ತು ಅವರು ಸೂರ್ಯ ಪ್ರಕಾಶಮಾನ ಉಳ್ಳವರು ದೇವದೂತರು. ದೇವರ ವಾಕ್ಯದ ಪ್ರಕಾರ ನಾವು ಸ್ಟಡಿ ಮಾಡುವಾಗ ವಿಶ್ವಾಸಿಯು ಕೂಡ ಅವರ ಹಾಗೆ ದೇವದೂತರಂತೆ ಆಗುತ್ತಾರೆ, ದೇವದೂತರಂತೆ ಇರ್ತಾರೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ. ಇದು ಬಹಳ ಮುಖ್ಯವಾದಂತ ವಿಷಯ. ವಿಶ್ವಾಸಿಗಳಾದ ನಾವು ಕೂಡ ದೇವದೂತರ ಹಾಗೆ ಇರುತ್ತೇವೆ. ಆ ಇನ್ಸಿಡೆಂಟ್ ಅನ್ನ ನಾನು ಅನಂತರ ಅದೊಂದು ಸಬ್ಜೆಕ್ಟ್ ಮಾತಾಡ್ಬೇಕಾಗ್ತದೆ. ಆ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಈಗ ನಾನು ಬರುವಂತದ್ದು 6ನೇ ವ್ಯತ್ಯಾಸ. ಅನೇಕ ವ್ಯತ್ಯಾಸದಲ್ಲಿ 6ನೇ ವ್ಯತ್ಯಾಸ. ದಯಮಾಡಿ ಈಗ ಮುಂದಿನ ಸಮಯವನ್ನ ದಯಮಾಡಿ ವಾಕ್ಯಕ್ಕಾಗಿಯೇ ಕೊಡ್ಬೇಕು, ಬೇರೆ ಯಾವುದಕ್ಕೂ ನೀವು ಅದನ್ನ ಉಪಯೋಗಿಸಬಾರ್ದು. ಅದನ್ನ ನಾನು ಇನ್ನೊಂದು ಬಹಳ ಹೊತ್ತು ಮಾತಾಡುವುದಿಲ್ಲ. ಇನ್ನೊಂದು 15-20 ನಿಮಿಷದಲ್ಲಿ ಈ ಸಬ್ಜೆಕ್ಟ್ ನಾನು ಮುಗಿಸ್ತೇನೆ. 6ನೇ ವ್ಯತ್ಯಾಸ, ಇವರು ದೇವರ ಮಕ್ಕಳ ಸೇವೆ ಮಾಡುವವರಾಗಿದ್ದಾರೆ. ಯಾರು? ದೇವದೂತರು. ದೇವದೂತರು ದೇವರ ಮಕ್ಕಳ ಸೇವೆಯನ್ನ ಮಾಡ್ತಾರೆ. ದಯಮಾಡಿ ನನ್ನೊಂದಿಗೆ ಇಬ್ರಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನಕ್ಕೆ ಬಂದ್ರಿ. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ಎಷ್ಟು ಕರ್ತನು ದೇವರು ಮನುಷ್ಯರಿಗಿಂತಲೂ ಇಷ್ಟು ಪ್ರಭಾವಶಾಲಿಗಳು, ಪರಿಶುದ್ಧರಾದ ದೇವದೂತರನ್ನ ವಿಶ್ವಾಸಿಗಳ ಸೇವೆಗೆ ಅವರನ್ನು ನೇಮಿಸಿದ್ದಾನಂತೆ, ಸೇವಕರ ರೀತಿಯಲ್ಲಿ. ಅವರ ಶಕ್ತಿ ಏನು, ಅವರ ರೂಪ ಏನು, ಅವರ ದೇಹದ ಆಕೃತಿ ಏನು, ಅದನ್ನೆಲ್ಲ ನಾವು ಹಿಂದೆ ಅದನ್ನ ಅಧ್ಯಯನ ಮಾಡಿದ್ದೇವೆ. ಅದರ ಪ್ರಕಾರ ನಾವು ನೋಡುವಾಗ
ಈ ದೇವದೂತರನ್ನ ವಿಶ್ವಾಸಿಗಳು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ, ಅಂದ್ರೆ ಯಾರು? ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿದಂತವರ ಆ ಸೇವೆಗೋಸ್ಕರ ಪರಲೋಕದಿಂದ ಇಲ್ಲಿಗೆ ದೇವದೂತರನ್ನ ಕಳಿಸಿದ್ದಾನೆ. ಅವರು ಉಳಿಗದ ಆತ್ಮಗಳು ಅಂತ ಹೇಳುವಾಗ ನನ್ನ ಮಟ್ಟಕ್ಕೆ ನಾನು ಅರ್ಥ ಮಾಡಿಕೊಂಡಿದ್ದು, ಅದಕ್ಕೆ ಅನೇಕ ಅರ್ಥಗಳು ಇರಬಹುದು. ನಿಮ್ಮಲ್ಲೂ ಕೂಡ ಅನೇಕರ ಮೇಧಾವಿಗಳಿದ್ದೀರಿ. ಮುಂದಿನ ದಿನಗಳಲ್ಲಿ ಉಳಿಗದ ಆತ್ಮಗಳು ಅಂತ ಹೇಳುವಾಗ ನೀವು ಅದನ್ನ ನಮಗೆ ತಿಳಿಸೋದ್ರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಉಳಿಗದ ಆತ್ಮಗಳು ಅಂದ್ರೆ ಕೂಲಿಗೆ ಕೆಲಸ ಮಾಡುವವರು, ಇಲ್ಲವೇ ಊಟಕ್ಕಾಗಿ ಸೇವೆ ಮಾಡುವಂತವರು. ಅಂದ್ರೆ ಆ ಮಟ್ಟಕ್ಕೆ ವಿಶ್ವಾಸಿಗಳ ಮುಂದೆ ದೇವದೂತರನ್ನ ನನ್ನ ಕರ್ತನು ಇಟ್ಟಿದ್ದಾನೆ. ಅಂದ್ರೆ ನಾವು ಆತನ ದೃಷ್ಟಿಯಲ್ಲಿ ಎಷ್ಟು ಅಮೂಲ್ಯರು ಎಂಬುದನ್ನ ಈ ವಾಕ್ಯವು ನಮಗೆ ತಿಳಿಸ್ತದೆ. ಈ ಅಮೂಲ್ಯ ಪದವಿ ಅಂತ ಹೇಳುವಾಗ ಇದನ್ನ ನಾವು ನೆನೆಸಿಕೊಳ್ಳಬೇಕು. ವಿಶ್ವಾಸಿಗಳು ಯಾವತ್ತೂ ಕೂಡ ಅವರು ಕೇವಲವಾಗಿ ವರ್ತಿಸಬಾರದು. ಯಾಕಂತ ಹೇಳಿದರೆ ದೇವರು ಒಬ್ಬ ವಿಶ್ವಾಸಿಯನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾನೆ ಅಂತ ಹೇಳಿದರೆ, ದೇಹದೊಳಗಡೆ ಅವನನ್ನ ಅಂಗವಾಗಿ ಮಾಡಿಕೊಂಡಿದ್ದಾನೆ. ಅವಳನ್ನು ನಾನು ಸ್ತ್ರೀಯರ ಬಗ್ಗೆ ಹೇಳ್ತಿಲ್ಲ ಅಂತ ಹೇಳಿ ಅವರು ಬಿಟ್ಟಿಲ್ಲ. ಅವರು ಎಲ್ಲದಕ್ಕೂ ಸೇರಿ ಬಾಧ್ಯಸ್ಥರೇ. ಪುರುಷರೊಂದಿಗೆ ಸ್ತ್ರೀಯರು ಬಾಧ್ಯಸ್ಥರೇ. ಆದ್ದರಿಂದ ಅರ್ಥೈಸಿಕೊಳ್ಳುವಾಗ ಎಲ್ಲರೂ ಎಂಬುದಾಗಿ ಅರ್ಥೈಸಿಕೊಳ್ಳ್ರಿ. ವಿಶ್ವಾಸಿಗಳನ್ನ ತನ್ನ ಪವಿತ್ರವಾದಂತ ನಾವು ಆತನಿಗೆ ಮ್ಯಾಚ್ ಆಗುವುದಿಲ್ಲ. ಆದರೂ ಅವರು ನಮ್ಮನ್ನ ಆತರ ದೇಹದೊಳಗಡೆ ಅಂಗವಾಗಿ ಆತನನ್ನು ಸ್ವೀಕಾರ ಮಾಡಿದ್ದಾನೆ. ಇಂಥ ಮಹಾಪರಾಕ್ರಮಶಾಲಿಯಾದ ದೇವದೂತರುಗಳನ್ನ ವಿಶ್ವಾಸಿಗಳ ಸೇವೆಗೆ ಇಟ್ಟಿದ್ದಾನೆ. ನಾವು ಎರಡನೆಯದಾಗಿ ನಾವು ನೋಡುವಾಗ ಇನ್ನೊಂದು ಸೇವೆಯನ್ನ ನಾವು 1 ಅರಸು 19ನೇ ಅಧ್ಯಾಯ 5ರಿಂದ 7 ದಯಮಾಡಿ ಅದ್ರ ಸಿಕ್ಕಿದ್ರೆ ಓದಿದ್ರೆ ತುಂಬಾ ಒಳ್ಳೆಯದು. 1 ಅರಸು 19ನೇ ಅಧ್ಯಾಯ 5ರಿಂದ 7. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲೀಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು 1 ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡಿ, ಇನ್ನು ಮುಂದೆ ಇದೆ. ಇಲ್ಲಿ ಎಲೀಷನು ಏನು ಮಾಡ್ತಾ ಇದ್ದಾನೆ? ಬೇಸತ್ತಿ ಹೋಗಿದ್ದಾನೆ ಅವನು. ಯಾಕಂತ ಹೇಳಿದ್ರೆ ಎಲ್ಲಾ ಪ್ರವಾದಿಗಳನ್ನ ಇಸಬೇಲಳು ಕತ್ತಿಯಿಂದ ಕೊಲ್ಲಿಸ್ತಾ ಇದ್ರು, ಎಲೀಷನ್ನು ಕೂಡ ಹುಡುಕ್ತಾ ಇದ್ರು. ಹಾಗಾಗಿ ಬೇಸತ್ತು ಹೋಗಿ ನಾನು ಸಾಯುವುದೇ ಒಳ್ಳೆಯದು ಎಂಬುದಾಗಿ ಅವನು ಬಂದು ಒಂದು ಕಡೆ ನಿದ್ರೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ದೇವದೂತರು ಬಂದು ಎಬ್ಬಿಸಿ ನೀನು ಊಟ ಮಾಡು ಎಂಬುದಾಗಿ ಅವನನ್ನು ಸಂತೈಸಿ ಅಲ್ಲಿ ನೋಡಿದಾಗ 1 ತಂಬಿಗೆ ನೀರಿದೆ ಮತ್ತು ಒಂದು ಸುಟ್ಟ ರೊಟ್ಟಿಯು ಕೂಡ ಅಲ್ಲಿದೆ. ಅದನ್ನ ತಿಂದು ನೀರು ಕುಡಿದು ಅವನು ಮಲಗುತ್ತಾನೆ. ಮಲಗಿದ್ರು ಕೂಡ ಆ ದೇವದೂತನು ಪುನಃ ಅವನನ್ನ ತಟ್ಟಿ ಎಬ್ಬಿಸಿ ಅವನಿಗೆ ಹೇಳ್ತಾನೆ, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ಅಂದ್ರೆ ಒಬ್ಬ ವಿಶ್ವಾಸಿ ಅನೇಕ ಶೋಧನೆಗಳಿಂದ ಅವನು ಕಂಗೆಟ್ಟಿ ಹೋದಂತ ಸಂದರ್ಭದಲ್ಲಿ ಕೆಲವು ವಿಶ್ವಾಸಿಗಳಿಗೆ ಬರುವಂತ ಒಂದು ಶೋಧನೆ ಹೇಗಿರ್ತದೆ ಅಂತ ಹೇಳಿದ್ರೆ, ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಷ್ಟು ಅವರು ನೋವಿಗೆ ಹೋಗ್ತಾರೆ. ಯಾಕೆ ಬೇಕು ಈ ಜೀವನ ಎಂಬುದನ್ನ ವಿಶ್ವಾಸಿಗೂ ಕೂಡ ಬರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈ ದೇವದೂತರುಗಳು ಬಂದು ನಮ್ಮನ್ನ ಸಂತೈಸ್ತಾರಂತೆ. ಅನೇಕ ಅಪಾಯಗಳಿಂದ ಅವಮಾನಗಳಿಂದ ತಪ್ಪಿಸ್ತಾರೆ. ಅದು ನಮಗೆ ಗೊತ್ತಾಗುವುದಿಲ್ಲ. ಅದು ದೇವರು ಮಾಡುವಂತ ಒಂದು ಕಾರ್ಯ ಅಂತೂ ನಾನು ಈ ವಾಕ್ಯದ ಪ್ರಕಾರ ನಾನು ಹೇಳಬಲ್ಲೆ. ಹಾಗೆ ದೇವದೂತರು ಈಗ ಇರುವಂತದ್ದು
ಆತನ ಮಕ್ಕಳ ಸಂರಕ್ಷಣೆಗಾಗಿ, ಆತನ ಮಕ್ಕಳನ್ನ ಕಾಪಾಡುವುದಕ್ಕಾಗಿ, ಆತನ ಮಕ್ಕಳಿಗೆ ಧೈರ್ಯಾಧರಣೆಗಳನ್ನು ಕೊಡುವುದಕ್ಕಾಗಿ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸ್ತದೆ. ನಾನು ಇನ್ನೂ ಅನೇಕ ವಿಷಯಗಳನ್ನ ಇದರಲ್ಲಿ ಹೇಳಬಹುದು. ದಾನಿಯೇಲನ ಚರಿತ್ರೆಯನ್ನು ನಾವು ನೋಡುವಾಗ ಸಿಂಹಗಳ ಗವಿಗಳಿಗೆ ಅವರನ್ನೆಲ್ಲ ಹಾಕದಂತ ಸಂದರ್ಭದಲ್ಲಿ ಸಿಂಹದ ಬಾಯನ್ನ ಯಾರು ಕಟ್ಟಿದ್ರು? ಆ ದೇವದೂತರೇ ಅವರ ಬಾಯಿ ಕಟ್ಟಿದ್ರಂತೆ. ಹಂಗೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ಸಲ ಹಾವುಗಳಿರುವ ಸ್ಥಳದಲ್ಲಿ, ಚೇಳುಗಳಿರುವ ಸ್ಥಳದಲ್ಲಿ, ಅಪಾಯವಾದ ಸ್ಥಳಗಳಲ್ಲಿ ನಾವು ಸಂಚಾರ ಮಾಡುವಬಹುದು, ನಾವು ಮಲಗಬಹುದು, ಎದ್ದೇಳಬಹುದು. ನಮ್ಮ ಜೀವನ ಆ ರೀತಿ ಅಪಾಯಕರವಾಗಿ, ಈ ಲೋಕ ಅಪಾಯದ ಲೋಕವೇ. ಇದೇನು ಸುರಕ್ಷಿತವಾದ ಲೋಕ ಅಂತ ನೀವು ನೆನೆಸ್ಬೇಡ್ರಿ. ಎಲ್ಲಿ ಕೈ ಹಾಕಿದ್ರು ಅಲ್ಲಿ ಅಪಾಯ ಇದೆ. ಬಟ್ ತಪ್ಪಿಸುವ ಆತನು ಕರ್ತನೆ, ಅಂದ್ರೆ ದೇವದೂತರ ಮುಖಾಂತರ ಆ ವಿಷ ಜಂತುಗಳ, ಆ ದೊಡ್ಡ ಕೆಟ್ಟ ಮೃಗಗಳ ಬಾಯನ್ನ ಕಟ್ಟುತ್ತಾನಂತೆ. ನಾವು ನಂಬಬೇಕು ಈ ವಿಷಯವನ್ನ. ಸುಮ್ಮನೆ ಹಾಗೆ ಪ್ರಸಂಗದೋಪಾದಿಯಲ್ಲಿ, ಪಾಠದೋಪಾದಿಯಲ್ಲಿ ಕೇಳಿದ್ರೆ ಅದು ಅಷ್ಟು ನಿಮಗೆ ಆಳವಾಗಿ ಅದು ಕಾರ್ಯ ಮಾಡುವುದಿಲ್ಲ. ಇದು ಈ ವಿಷಯ ಬಹಳ ಅದ್ಭುತವಾದಂತ ವಿಷಯ, ಮೈ ರೋಮಾಂಚನವಾಗುವಂತ ವಿಷಯ. ನೀವು ಕೂಡ ನಿಮ್ಮ ಜೀವನಗಳಲ್ಲಿ ಅನೇಕ ಅಪಾಯ ಪರಿಸ್ಥಿತಿಗಳಿಂದ ಬಚಾವ್ ಆಗಿ ಬಂದಿದ್ದೀರಿ ಅಂದ್ರೆ ಅರ್ಥ ಅದು ಕರ್ತನು, ದೇವರು ತನ್ನ ದೇವದೂತರ ಮೂಲಕ ನಿಮ್ಮನ್ನ ಆ ಬಾಯಿಯೊಳಗಿಂದ ತಪ್ಪಿಸಿ ಸಂರಕ್ಷಿಸಿದ್ದಾನೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬಹುದು. ನಾವು ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾನು ಈ ವಿಷಯವನ್ನು ಇಷ್ಟಕ್ಕೆ ಬಿಡ್ತೇನೆ. ಇನ್ನು ವಿರುದ್ಧವಾದಂತ ವಿಷಯಕ್ಕೆ ನಾನು ಈಗ ಹೋಗ್ತೇನೆ. ದೇವದೂತರು ಮನುಷ್ಯರನ್ನ ಈ ರೀತಿಯಲ್ಲಿ ಸಂರಕ್ಷಿಸ್ತಾರೆ, ಅಂದ್ರೆ ವಿಶ್ವಾಸಿಗಳನ್ನ, ಆತನ ಮಕ್ಕಳನ್ನ. ಅನ್ಯರ ವಿಚಾರದಲ್ಲೂ ಕೂಡ ಅದೇ ಕಾರ್ಯಗಳು ಉಂಟು, ಅದನ್ನ ನಾನೀಗ ಪ್ರಸ್ತಾಪ ಮಾಡುವುದಿಲ್ಲ. ಈಗ ದೆವ್ವಗಳ ವಿಷಯಕ್ಕೆ ಬಂದಾಗ ಅವುಗಳ ಬುದ್ಧಿ ಏನು ಅಂದ್ರೆ ಮನುಷ್ಯರನ್ನ ಬಾಧಿಸುವಂಥದ್ದು. ಇವರು ಸಂರಕ್ಷಣೆ ಮಾಡುವಂಥದ್ದು ಮನುಷ್ಯರನ್ನ ಬಾಧಿಸುವುದು ಹೇಗೆ ಎಂಬುದನ್ನ ನಾನು ಈ ವಾಕ್ಯದ ಮೂಲಕ ನಿಮಗೆ ತಿಳಿಸ್ತೇನೆ. ಸಮಯ ಕೊಂಚ ಇದೆ, ದಯಮಾಡಿ ನನ್ನೊಂದಿಗೆ ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯ. ಹದಿನೈದನೇ ಅಧ್ಯಾಯ 22ನೇ ವಚನವನ್ನು ಹಾಕ್ತೇನೆ. ಅಲ್ಲಿಂದ ಹೊರಟು ತೂರ್ ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಲ್ಲಿ ಕಾನಾನ್ಯರವಳೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿದಳು. ಏನು ಈ ವಾಕ್ಯದ ಅರ್ಥ? ಕಾನಾನ್ಯಳ ಸ್ತ್ರೀ ಯೇಸು ಸ್ವಾಮಿಯನ್ನ ಕೂಗ್ತಾ ಇದ್ದಾಳೆ, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂಬುದಾಗಿ. ಈ ದೆವ್ವದ ಕಾಟ ಎನ್ನುವಾಗ ಒಂದು ದೊಡ್ಡ ಸಬ್ಜೆಕ್ಟ್, ಮತ್ತೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಜ್ಞಾಪಕ ಇಟ್ಕೊಳ್ಳಿ ಈಗ ಹೇಳುವಂತ ವಿಷಯ. ನಾವು ಗ್ರಹಿಸುವುದೇನು? ಒಬ್ಬ ಮನುಷ್ಯ, ಒಬ್ಬ ಸ್ತ್ರೀಗೋ, ಮಕ್ಕಳಿಗೋ, ಒಬ್ಬ ಪುರುಷನಿಗೋ ಒಂದು ರೀತಿ ಭಾವಗಳು ಬದಲಾವಣೆ ಆಗಿ, ಅವನು ಊಟ ಉಪಚಾರಗಳಲ್ಲಿ ವ್ಯತ್ಯಾಸಗಳಾಗಿ, ಅದೇ ನಾವು ಮತ್ತಾಯನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ ಓದಿದ ಪ್ರಕಾರ ದೆವ್ವದ ದಂಡು ಹಿಡಿದಂತವನು ಕೈಯೆಲ್ಲ ಅವನೇ ಕಚ್ಕೊಡ್ತಾ ಇದ್ದ, ಎಲ್ಲ ಪುಡಿ ಮಾಡ್ಬಿಡ್ತಾ ಇದ್ದ, ಎಲ್ಲ ಬೆತ್ತಲೆಯಾಗಿ ಸಮಾಧಿಯ ಗವಿಗಳಲ್ಲಿ ಅವನು ವಾಸ ಮಾಡ್ತಿದ್ದ. ಈ ಒಂದು ಕನ್ವರ್ಷನ್, ಮನುಷ್ಯನಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ಅಷ್ಟೇ ದೆವ್ವಗಳ ಕಾಟ ಅಂತ ನೀವು ಅಂದ್ಕೋಬೇಡ್ರಿ. ದೇವರ ವಾಕ್ಯದಲ್ಲಿ ದೆವ್ವದ ಕಾಟ ಎಲ್ಲಿ ಯಾವ ರೀತಿ ತಿಳಿಸಿದ್ದಾರೆ ಅಂತ ಹೇಳಿದ್ರೆ, ಆ ವಾಕ್ಯದ ಪ್ರಕಾರ ಆ ಕಾಟಕ್ಕೆ ಒಳಗಾಗದೆ ಇರುವವರೇ ಇಲ್ಲ. ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ಅಧ್ಯಾಯ ದಯವಿಟ್ಟು ನನ್ನೊಂದಿಗೆ 19ರಿಂದ 21ನೇ ವಚನದವರೆಗೆ ಓದಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವವಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ,
ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಥ್ಯಾಂಕ್ ಯು. ಈ ವಾಕ್ಯವನ್ನು ನೀವು ಗಮನಿಸ್ರಿ. ಶರೀರ ಭಾವದ ಕರ್ಮಗಳು ಅಂತ ಹೇಳುವಾಗ 14 ರೀತಿಯ ಪಾಪಗಳನ್ನ ಈ ವಾಕ್ಯದಲ್ಲಿ ಬರೆಯಲಾಗಿದೆ. ದೇವರಾತ್ಮನ ಪವಿತ್ರಾತ್ಮನ ಫಲಗಳು ಅಂತ ಹೇಳುವಾಗ 9 ಒಳ್ಳೆಯ ವಿಚಾರಗಳನ್ನ ಇಲ್ಲಿ ಬರೆಯಲಾಗಿದೆ. ಈ ಶರೀರ ಭಾವದ ಕರ್ಮಗಳು ಅಂತ ಹೇಳುವಾಗ ಅದು ದುರಾತ್ಮನ ಫಲಗಳು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಎಲ್ಲಿ ತಿಳಿಸ್ತದೆ? ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಮೂರು 15. ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಸಾಕು ಬಿಡಿ ಅಕ್ಕ. ಈಗ ನೀವು ನನ್ನೊಂದಿಗೆ ಒಪ್ಕೊಳ್ತೀರಾ? ಈ ಗಲಾತ್ಯದವರಿಗೆ 5:19-21 ಇದೆಯಲ್ಲ, 14 ಪಾಪಗಳು, 14 ವಿಚಿತ್ರವಾದ ವರ್ತನೆಗಳು ಮನುಷ್ಯನ. ಇದನ್ನ ನಾನು ಹೇಳ್ತೀನಿ, ಇದು ದೆವ್ವಗಳ ಕಾರ್ಯ ಎಂಬುದಾಗಿ ಈ ವಾಕ್ಯದ ಆಧಾರ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಬರೆದಿರ್ತಕ್ಕಂಥ, ಅದು ಮೇಲನಿಂದ ಬಂದಿಲ್ಲ ಅಂದ್ರೆ ಪವಿತ್ರಾತ್ಮನಿಂದ ದೇವರಿಂದ ಬಂದದ್ದಲ್ಲ, ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವದ್ದು. ಪ್ರಾಕೃತ ಭಾವವದ್ದು ಅಂದ್ರೆ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟದ್ದು, ಶರೀರ ಭಾವದ ಕರ್ಮಗಳು ಎಂಬುದಾಗಿ ಅದರ ಅರ್ಥ. ಇದು ಎಲ್ಲಿದಂತೆ? ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ 19ನೇ ವಚನ ನಂತರ ಜಾರತ್ವ ಅಂದ್ರೆ ವ್ಯಭಿಚಾರ, ಬಂಡುತನ, ಏನ್ ಮಾಡಿದ್ರು ಅವನು ನಂದೇ ಸರಿ ಅಂತ ಹೇಳುವಂಥದ್ದು, ನಾಚಿಕೆಗೆಡತನ, ವಿಗ್ರಹಾರಾಧನೆ, ಐಡಲೋಟ್ರಿ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಗತನ, ದುಂದೌತನ. ಈಗ ಯಾಕೋಬ 3:15 ಏನ್ ಹೇಳಿದೆ? ಇದೆಲ್ಲ ದೆವ್ವಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ, ನನ್ನಲ್ಲಿ ನಿಮ್ಮಲ್ಲಿ ಜಾರತ್ವದ ಮನಸ್ಸು ಬಂದಿದೆ, ವ್ಯಭಿಚಾರದ ಮನಸ್ಸು ಬಂದಿದೆ, ಆ ಶೋಧನೆ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ದುರಾತ್ಮ ನಮ್ಮಲ್ಲಿ ಸೇರಿದೆ ಅಂತಾನೆ ಅದರ ಅರ್ಥ. ಈ ದೆವ್ವ ಸೈತಾನನ ಆಡಳಿತರ್ತಕ್ಕಂಥ ದೊಬ್ಬಲ್ಪಟ್ಟ ದೇವದೂತರು, ಇಲ್ಲ ದೆವ್ವಗಳು, ಪಿಶಾಚಿಗಳು, ಅಶುದ್ಧಾತ್ಮಗಳು, ಈ ಒಂದು ಅಶುದ್ಧಾತ್ಮ ನನ್ನಲ್ಲಿ ಸೇರಿದೆ, ಅದನ್ನ ಮಾಡು 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 ಅಂತ ಹೇಳಿ ನಮಗೆ ಪ್ರೆಜರ್ ಮಾಡ್ತಾ ಇದೆ, ನಮಗೆ ಒತ್ತಾಯ ತರ್ತಾ ಇದೆ. ಬಂಡುತನ, ಇದು ತಪ್ಪು, ಇದು ಮಾಡಬೇಡ ಅಂತ ಪವಿತ್ರಾತ್ಮನು ಹೇಳ್ತಾನೆ ಇನ್ನೊಂದು ಕಡೆ. ಆದ್ರೂ ಬಂಡುತನ, ಆ ಒಂದು ಮಾತನ್ನ ನಾನು ಕೇಳೋದಿಲ್ಲ. ನಾಚಿಕೆಗೆಡತನ, ಈ ಕಾರ್ಯದಲ್ಲಿ ನನಗೆ ಮರ್ಯಾದೆ ಹೋಗ್ತದೆ, ನಾಚಿಕೆಗೆಡತನ, ದೇವರ ಮುಂದೆ ಬೆತ್ತಲಾಗ್ತೀನಿ, ಕರ್ತನ ಮುಂದೆ ನನ್ನ ಬಟಾ ಬಯಲಾಗ್ತದೆ ಅಂತ ಗೊತ್ತಿದ್ರು ಕೂಡ, ನನ್ನ ರಕ್ಷಣೆಯನ್ನು ನಾನು ಕಳ್ಕೊಳ್ಳಬಹುದೆಂಬ ಜ್ಞಾನ ಇದ್ರೂ ಕೂಡ ನಾಚಿಕೆಗೆಡತನ, ನಾನು ನಾಚಿಕೆಗೆಟ್ಟ ಕೆಲಸದಲ್ಲಿ ನಾವು ಹೋಗ್ತೇವೆ. ಇದಕ್ಕೆ ಕಾರಣ ಯಾರು? ಯಾಕೋಬ 3:15 ಬರೆದರ ಪ್ರಕಾರ ಒಂದು ದುರಾತ್ಮ ನಿಮ್ಮಲ್ಲಿ ಇದೆ, ನನ್ನಲ್ಲಿ ನಿಮ್ಮಲ್ಲಿ ಸೇರ್ತು ಅಂತ ಅರ್ಥ. ಒಬ್ಬ ಸಹೋದರನ ಬಗ್ಗೆ, ಒಬ್ಬ ಸಹೋದರಿಯ ಬಗ್ಗೆ, ಚಿಕ್ಕ ಮಕ್ಕಳ ಬಗ್ಗೆ, ಸಭೆಯಲ್ಲಿ ಸಭಾ ಹಿರಿಯರುಗಳ ಬಗ್ಗೆ, ಸಭೆಯಲ್ಲಿ ಸಭಾ ಸೇವಕರುಗಳ ಬಗ್ಗೆ, ಸಭೆಯಲ್ಲಿರ್ತಕ್ಕಂಥ ಕುಟುಂಬಗಳ ಬಗ್ಗೆ, ಸಭೆಗೆ ಮಾತನಾಡ್ತಕ್ಕಂಥ ದೇವ ಭಕ್ತರು, ಬೋಧಕರುಗಳ ಬಗ್ಗೆ, ಆ ಅನೇಕ ರೀತಿಯಲ್ಲಿ ಈ ದೆವ್ವಗಳು ವಿಶ್ವಾಸಿಗಳನ್ನ ಆಕ್ರಮಿಸಿಕೊಂಡು ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿಸಿ ಅವನನ್ನ ದುಃಖಕ್ಕೆ ಈಡು ಮಾಡ್ತವೆ. ಅವನು ಸಂತೋಷವಾಗಿ ಸಭೆಯಲ್ಲಿ ಕೂರ್ಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ.
ಹೇಗೆ ಅದ್ರ ಉದಾಹರಣೆ ಯಾರು? ಇಸ್ಕರಿಯೋದನು. ಕರ್ತನಾದ ಯೇಸು ಕ್ರಿಸ್ತನು ಇದು ನನ್ನ ದೇಹ, ಇದು ನನ್ನ ರಕ್ತ, ಬಹುಜನಕ್ಕಾಗಿ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಅದನ್ನ ಮುರಿದು ಕೊಟ್ಟಂತ ಸಂದರ್ಭದಲ್ಲಿ ಅವನು ಅದನ್ನ ತಿಂದು ಆ ಸಭೆಯನ್ನ ತಿರಸ್ಕರಿಸಿ ಮಧ್ಯದಲ್ಲೇ ಎದ್ದು ಹೋದನು. ನಮ್ಮಲ್ಲಿ ಚರ್ಚ್ಗಳಲ್ಲಿ ಎಷ್ಟೋ ಜನರು ಎಷ್ಟೋ ಹೊತ್ತಿಗೆ ಬರ್ತಾರೆ, ಅವ್ರಿಗೆ ಬೇಕಾದಂತ ಆ ಸಮಯನ ಉಪಯೋಗಿಸ್ಕೊಳ್ತಾರೆ. ಮತ್ತೆ ಸಭೆ ಇನ್ನೂ ಮುಂದುವರಿತಾ ಇದ್ರು ಕೂಡ 10 ನಿಮಿಷನೂ ಇರಲ್ಲ ಎದ್ದು ಹೋಗ್ತಾರೆ. ಆ ರೀತಿ ಮಧ್ಯದಲ್ಲಿ ಸಭೆಗೆ ಇಂದ ಹೋಗುವವರಲ್ಲಿ ಯಾರಿದ್ದಾರೆ? ದೆವ್ವ. ಈ ಮಶಾಣದಲ್ಲಿ ಹೋಗಿ ಆ ಹೆಣ ಇಡುವಂತ ಗುಹೆಯಲ್ಲಿ ವಾಸ ಮಾಡ್ತಿದ್ನಲ್ಲ, ಅದು ಅವನೇ. ಅದೇ ರೀತಿ ಈ ಕೆಲಸ ಮಾಡುವವರು ಕೂಡ ಅವನಿಗೆ ಸಮಾನರಾದವರು. ಅಂದ್ರೆ ನೀವು ಪಾಪ ಮಾಡ್ಲಿಕ್ಕೆ ಈ ವಿಗ್ರಹಾರಾಧನೆ, ಮಾಟ, ಹಗತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ಮದ್ಯಪಾನ, ಡ್ರಗ್ಸ್ ಅಡಿಕ್ಷನ್, ಇವೆಲ್ಲವೂ ದುಂದೌತಣ. ನೋಡ್ಬೇಕು ನೀವು. ದುಂದೌತಣ ಅಂದ್ರೆ ನೀವು ತಿಂದಿದೀವೋ ಇಲ್ವೋ, ನಿಮ್ಮಲ್ಲಿ ಯಾರು ತಿಂದಿದಿರೋ ಏನೋ ನಮಗೆ ಗೊತ್ತಿಲ್ಲ. ಒಂದು ಊಟಕ್ಕೆ 3,500,000 ರೂಪಾಯಿ, ಒಂದು ನಾಷ್ಟಕ್ಕೆ 2,500,000 ರೂಪಾಯಿ, ಒಂದು ದಿನದ ರೂಮು ಬಾಡಿಗೆ 1,00,000 ರೂಪಾಯಿಂದ 10,00,000 ರೂಪಾಯಿ ಇರುವ ಹೋಟೆಲ್ ಎಲ್ಲಿದೆ? ಒಂದು ದ್ವೀಪದಲ್ಲಿ ಇದೆ. ಅಲ್ಲಿ ಹೋಗಿ ಇಷ್ಟು ಖರ್ಚು ಮಾಡಿ ಮಜಾ ಮಾಡುವವರು ಯಾರು ಅಂತ ಹೇಳಿದ್ರೆ, ದೇವರ ಸಭೆಯನ್ನ ನಡೆಸತಕ್ಕಂತ ಸಭೆಯ ಮುಖಂಡರು, ಹಿರಿಯರು. ಅಂದ್ರೆ ಬ್ರದರ್ನ ಅಸೆಂಬ್ಲಿಯ ಹಿರಿಯರಲ್ಲ ಅವರು, ದೆವ್ವದ ಅಸೆಂಬ್ಲಿಯ ಹಿರಿಯರು. ಆ ದೆವ್ವಗಳು ನಮ್ಮಲ್ಲಿ ತಿಳ್ಕೊಳ್ಳಿ, ನನಗೆ ಸಿಟ್ಟು ಬರ್ತಾ ಇದೆ ಅಂದ್ರೆ ಒಂದು ದೆವ್ವ ನಮ್ಮನ್ನ ಹ್ಯಾಕಿಫೈ ಮಾಡ್ತಾ ಇದೆ, ನನ್ನಲ್ಲಿ ಸೇರ್ತಾ ಇದೆ ಎಂಬುದಾಗಿ ಈ ವಾಕ್ಯದ ಅರ್ಥ. ದಯಮಾಡಿ ಈ ಸಿಟ್ಟು, ಬೊಗಳ ಇವೆಲ್ಲ ಸುಮ್ಮನೆ ನಮ್ಮ ಮಾನಸಿಕವಾಗಿ ಅದು ಪ್ರಾಕೃತಿಕವಾಗಿ ಬಂದದ್ದು ಬಿಡು, ನಮ್ಮ ದೇಹದಲ್ಲಿ ಇದೆ ಅಂತ ಅನ್ಕೊಳ್ಬೇಡ್ರಿ. ದೇಹದಲ್ಲಿ ಏನೂ ಇಲ್ಲ. ದೇಹ ಅದಕ್ಕೆ ದಾಸರಾಗುವಾಗ ಆ ದೆವ್ವ ನಮಗೆ ಕೆಲಸ ಮಾಡ್ತಾ ಇದೆ ಅಂತ. ಅದಕ್ಕೋಸ್ಕರನೇ ನಮಗೆ ಕೊಟ್ಟಂತದ್ದು ಒಂದು ಆಜ್ಞೆ, ನಾವು ಶೋಧನೆ ಆಗುತ್ತಲೇ ಅದನ್ನ ಜಯಿಸುವ ಶಕ್ತಿಯನ್ನು, ಮಾರ್ಗವನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ನಮಗೆ ಇಂಥ ದೆವ್ವಗಳು ಬಂದು ಈ ಪಾಪಗಳನ್ನ ಮಾಡಿಸುವಂತ ಸಂದರ್ಭದಲ್ಲಿ ನಾವು ಬೇಗ ಹುಷಾರಾಗಿ, ಅಯ್ಯೋ ದೇವರೇ ಇದೇನು ಹಿಂಗ್ ನಡೀತಾ ಇದೆಯಲ್ಲ, ಯಾಕೋ ನನ್ನ ಮನಸ್ಸಲ್ಲಿ ಇವೆಲ್ಲ ಬರ್ತಾ ಇದೆಯಲ್ಲ, ಇಲ್ಲದ ಸಲ್ಲದ ಯೋಚನೆಗಳು ಬರ್ತಾ ಇದೆ. ಒಬ್ಬ ಸಹೋದರನ ಬಗ್ಗೆ, ಒಬ್ಬ ಸಹೋದರಿಯ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಯೋಚನೆಗಳು ಬರ್ತಾ ಇದೆ. ಯಾಕೋ ನಮ್ಮ ಸಭೆಯವರು ನೋಡಿದ್ರೆ ನನಗೆ ಆಗೋದೇ ಇಲ್ಲ, ಅಲ್ಲಲ್ಲಿ ಕಡಿವಂಗ ಆಗ್ತದೆ. ಇವ್ನು ಯಾರೋ ಬೋಧನೆ ಮಾಡಕ್ ಬರ್ತಾನೆ, ಇವನ್ ನೋಡಿದ್ರಂತೂ ನನ್ಗೆ ಆಗೋದೇ ಇಲ್ಲ. ಏನ್ ನಿಂತ್ಕೊಂಡ್ರೆ 1-3/4 ಗಂಟೆ ಮಾತಾಡ್ತಾನೆ. ಇವೆಲ್ಲ ಆಲೋಚನೆಗಳು. ಇದಕ್ಕೆ ಕಾರಣ ದೇವರ ವಾಕ್ಯದ ಪ್ರಕಾರ ಯಾಕೋಬ 3:15 ಒಂದೇ ಅಲ್ಲ, ಅನ್ನೋ ಅನೇಕ ವಾಕ್ಯಗಳಿದೆ, ನಾನು ತೆಗೆದು ನಿಮ್ಗೆ ತೋರಿಸಬಲ್ಲೆ. ಅದರ ಪ್ರಕಾರ ಅದಕ್ಕೆಲ್ಲ ಈ ದುರಾತ್ಮಗಳೇ ಕಾರಣ. ದೆವ್ವ ನಮ್ಮ ಜೊತೆಯಲ್ಲಿ ಅಂಟುಕೊಂಡೇ ಇದೆ ಅಂತ ಅದರ ಅರ್ಥ. ಪವಿತ್ರಾತ್ಮನು ನಮ್ಮ ಒಳಗಡೆ ಇಲ್ಲದೆ ಹೋಗಿದ್ರೆ ಅವ್ರು ಈಸಿಯಾಗಿ ಎಂಟರ್ ಆಗ್ಬಿಡ್ತಾವೆ, ನಮ್ಗೆ ಒಳಗಡೆ ಬಂದ್ಬಿಡ್ತಾರೆ. ಒಳಗಡೆ ಬಂದಾಲೆ ಕನ್ವರ್ಷನ್ ಸ್ಟಾರ್ಟ್ ಆಗೋದು ಅವನಿಗೆ. ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಇದು ಉಂಟು, ಈ ಒಳಗಡೆ ಸೇರಿಸ್ಕೊಳ್ಳೋದು ಉಂಟು. ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ಪವಿತ್ರಾತ್ಮನಿಗೆ ಅವಕಾಶ ಕೊಟ್ಟಿರಲ್ಲ ಅವರು. ಅದರಿಂದ ಕ್ರೈಸ್ತರಾಗಿ ಹೆಸರಿದ್ರು ಕೂಡ ಪವಿತ್ರಾತ್ಮನಿಗೆ ಅವಕಾಶ ಕೊಟ್ಟಿಲ್ಲದೆ ಇರೋದ್ರಿಂದ ಆ ದೆವ್ವ, ಈ ದೇಹಕ್ಕೆ ಅಂಟ್ಕೊಂಡಿರೋ ದೆವ್ವ ಒಳಕ್ ಹೋಗ್ಬಿಡುತ್ತೆ. ಒಳಕ್ ಹೋದಾಗ ಅದು ಏನೆಲ್ಲ ಆಕ್ಟಿವಿಟೀಸ್ ಮಾಡುತ್ತೆ. ಅದು ಯಾರೋ ಒಬ್ರು ಪಾಸ್ಟರ್ ಯಾರೋ ಬಂದು ಪ್ರಾರ್ಥನೆ ಮಾಡಿದ ಕೂಡಲೇ ಅವ್ರು ಹೇಳಿದಾರೆ, ಇನ್ ದ ನೇಮ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಐ ಕಮಾಂಡ್ ಯು ಇನ್ ದ ನೇಮ್ ಆಫ್ ಐ ಕಮಾಂಡ್ ಯು ಇನ್ ದ ನೇಮ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅನ್ನೋ ವರ್ಡ್ ಸತ್ಯವೇದದಲ್ಲಿ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಯಾವ ಅಪೊಸ್ತಲರು, ಯಾವ ದೇವರ ಸೇವಕರು ಸತ್ಯವೇದದಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ, ಪ್ರವಾದಿಗಳು ಯಾರು ಕೂಡ ಆ ಪದವನ್ನು ಉಚ್ಚಾರಣೆ ಮಾಡಿಲ್ಲ. ಇವತ್ತು ದೆವ್ವ ಹಿಡಿದವರು ಅದನ್ನ ಉಚ್ಚಾರಣೆ ಮಾಡ್ತಾ ಇದ್ರೆ ಬಿ ಕೇರ್ಫುಲ್. ನೀವು ಬಹಳ ಎಚ್ಚರವಾಗಿರ್ಬೇಕು. ಕ್ರೈಸ್ತರಾದ ನಾವು, ನಮ್ಮ ಜೀವನ ಬಹಳ ಸುಲಭವಾದದ್ದು, ಸಂತೋಷವಾದದ್ದು. ಯಾಕೆಂದ್ರೆ ಭಯಂಕರವಾದ ಇನ್ಫ್ಲೂಯೆನ್ಸ್ ಮೇಲೆ ನಾವು ಈ ಲೋಕದಲ್ಲಿ ಇದ್ದೇವೆ. ನಮಗೆ ಚೀಫ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಬೇಡ, ಪ್ರೈಮ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಬೇಡ, ನಮಗೆ ಏನು ಬೇಡ. ನಮಗೆ ಈ ಲೋಕದಲ್ಲಿ ಅಂತ ಇನ್ಫ್ಲೂಯೆನ್ಸ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಪವಿತ್ರಾತ್ಮನಾದ ದೇವರು ನಮ್ಮಲ್ಲಿದ್ದಾನೆ. ಹಾಗಾಗಿ ನಾವು ಆ ಇನ್ಫ್ಲೂಯೆನ್ಸ್ಗೆ ನಾವು ಹೋಗ್ಬೇಕಾಗಿದೆ. ಈಗ ನಾವು ತಿಳಿದುಕೊಂಡ ಪ್ರಕಾರ, ನನಗೆ ಸಿಟ್ಟು ಬಂದರೆ, ನನಗೆ ಕೋಪ ಬಂದರೆ, ಪಕ್ಷಭೇದ ಬಂದರೆ, ಕಕ್ಷಭೇದ ಬಂದರೆ, ಮತ್ಸರ ಹುಟ್ಟಿದರೆ,
ಗಲಿಬಿಲಿ ಆಗುವಂತ ವಿಚಾರಗಳು ನಮ್ಮಲ್ಲಿ ಬಂದರೆ, ನೀಚ ಕೃತ್ಯಗಳು ನಾವು ಮಾಡುವಂತ ಸಂದರ್ಭದಲ್ಲಿ ಒಂದು ದೆವ್ವ ನಮ್ಮನ್ನ ಆಳ್ತಾ ಇದೆ ಎಂಬುದನ್ನ ನಾವು ಮರಿಬಾರದು. ಮನೆಯಲ್ಲೂ ಅಷ್ಟೇ, ಕುಟುಂಬಗಳಲ್ಲೂ ಅಷ್ಟೇ, ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಆ ಕುಟುಂಬದೊಳಗೆ ಅನೇಕ ದೆವ್ವಗಳ ದಂಡು ಅಲ್ಲಿ ಸೇರಿದೆ ಎಂಬುದಾಗಿ ಅರ್ಥ. ದುಃಖಕರವಾದಂತ ಜೀವನ, ಫೇಲ್ಯೂರ್ ಲೈಫ್ ವಿಶ್ವಾಸಿಗಿದೆ ಅಂತ ಹೇಳಿದರೆ ಅದಕ್ಕೂ ದೆವ್ವಗಳೇ ಕಾರಣ. ಯಾಕಂತ ಹೇಳಿದ್ರೆ 1/3 ಭಾಗ, ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ದೇವದೂತರಲ್ಲಿ 1/3 ಭಾಗ ಅಂದ್ರೆ ಅವು ಕೂಡ ಈಕ್ವಲ್ ಸ್ಟ್ರೆಂತ್ ಅಲ್ಲಿ ಇದೆ. ದೆವ್ವಗಳು ಕೂಡ ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ದೆವ್ವಗಳು ಈ ಪ್ರಪಂಚದಲ್ಲಿ ಇದ್ದಾವೆ. ಅವ್ರಿಗೆ ಇನ್ನೇನ್ ಬೇರೆ ಸ್ಯಾಟಲೈಟ್ ಅಲ್ಲಿ ಇಲ್ಲಿ ಹೋಗಿ ಸೂರ್ಯ ಚಂದ್ರ ನಕ್ಷತ್ರ ಇದ್ದೇನು ಪ್ರಯೋಜನ ಇಲ್ಲ. ಅವ್ರಿಗೆ ಬೇಕಾಗಿರೋದು ಮನುಷ್ಯರು ಯಾರು? ನಾವು ಬೇಕು ಅವ್ರಿಗೆ. ಯಾಕಂತ ಹೇಳಿದ್ರೆ ನಾಳೆ ಅವರು ಅವ್ರು ಅಷ್ಟೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ತುಂಬಾ ಎಚ್ಚರವಾಗಿರಿ. ದೇವರ ಈ ವಾಕ್ಯಗಳನ್ನ ಹೆಚ್ಚಾಗಿ ಆಶೀರ್ವಾದಿಸ್ಲಿ. ದೇವರ ಚಿತ್ತವಾದ್ರೆ ಮತ್ತೊಂದು ಆವರ್ತಿ ದೇವರ ಕರ್ತನ ಅವಕಾಶ ಕೊಟ್ರೆ ನಾನು ಪುನಃ ಈ ವಿಚಾರದಲ್ಲಿ ಮುಂದುವರಿಸ್ತೇನೆ. ದೇವರು ಅಲ್ಲಿವರೆಗೆ ಈ ವಾಕ್ಯಗಳು ನಿಮಗೆ ಹೆಚ್ಚಾಗಿ ಆಶೀರ್ವಾದಿಸ್ಲಿ ಮತ್ತು ನಿಮಗೆ ಹೆಚ್ಚಾಗಿ ಅರ್ಥೈಸಲಾಗಲಿ ಎಂಬುದಾಗಿ ನಾನು ಕೋರಿ ನನ್ನ ಈ ಪ್ರಸಂಗವನ್ನ ಈ ದಿವಸ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.